ಮಾಡ್ಕೋಬೇಕು ಮತ್ತು ನೀರು ಯಾವ ದಿಕ್ಕಲ್ಲಿ ನಾವು ಪೈಪ್ ಕಲೆಕ್ಷನ್ ತೊಗೊಂಡು ಬಿಟ್ಕೊಂಡ್ರೆ ನಮ್ಮ ಜಮೀನು ಕಟ್ಬೋದು ಅನ್ನೋದನ್ನ ತಿಳಿಸ್ತೀನಿ ನನ್ನ ಸ್ನೇಹಿತರೆ. ಮೊದಲಿಗೆ ಸ್ನೇಹಿತರೆ, ನಾವು ಯಾವತ್ತೇ ಆಗಲಿ ಜಮೀನನ್ನ ಪಶ್ಚಿಮದಿಂದ ಪೂರ್ವಕ್ಕೆ ವಾಟ ಇರೋ ಥರ ನಾವು ಕೊಟ್ಕೋಬೇಕು. ಯಾವುದೇ ಕಾರಣಕ್ಕೂ ದಕ್ಷಿಣಕ್ಕೆ ವಾಟ ಕೊಡಬಾರ್ದು ಅಥವಾ ಪಶ್ಚಿಮಕ್ಕೆ ಕೊಡಬಾರ್ದು. ಇನ್ನೊಂದು ಬೇಕಾದ್ರೆ ಉತ್ತರಕ್ಕೆ ಕೊಟ್ಟು ನಡೀತದೆ, ಆ ಥರ ಕೊಟ್ಕೋಬೇಕು. ಯಾಕೆ ಅಂದರೆ ನಮಗೆ ಸೂರ್ಯನ ಬೆಳಕು ಯಥೇಚ್ಛವಾಗಿ ಪೂರ್ವದಿಂದ ಬೀಳೋದ್ರಿಂದ ಮತ್ತು ಗಾಳಿ ಬರೋದ್ರಿಂದ ಅದು ಏಕಾಏಕಿ ಸೊಪ್ಪಿನ ಮೇಲೆ ಬಿದ್ದೋದ್ರಿಂದ ಸೊಪ್ಪು ಚೆನ್ನಾಗಿ ಬರ್ತದೆ. ಗಾಳಿ ವಾತಾವರಣ ಎಲ್ಲ ಇದ್ದಾಗ ಚೆನ್ನಾಗಿ ಬರ್ತದೆ. ಆದ್ದರಿಂದ ನಾವು ಇವೆಲ್ಲ ಮೆಥಡ್ಗಳನ್ನ ತಿಳ್ಕೊಂಡು ಪಶ್ಚಿಮದಿಂದ ಪೂರ್ವಕ್ಕೆ ನಾವು ಡೌನ್ ಕೊಟ್ಕೊಂಡು ಆ ಥರ ನಾವು ಜಮೀನುಗಳನ್ನ ರೆಡಿ ಮಾಡ್ಕೋಬೇಕು. ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಜಮೀನಿನಲ್ಲಿ ಯಾವಾಗ್ಲೂ ಸ್ನೇಹಿತರೆ ನೈಋತ್ಯ ಮೂಲೆಯಲ್ಲೇ ನೀರು ಬೀಳೋ ಥರ ನೀವು ಕಲೆಕ್ಷನ್ ತೊಗೊಂಡೋಗಿ ಪೈಪ್ ತೊಗೊಂಡೋಗಿ ಅಲ್ಲಿಂದ ಬಿಡಬೇಕು. ಅಲ್ಲಿಂದ ಬಿಟ್ಟಾಗ ನಿಮಗೆ ಪಶ್ಚಿಮದಿಂದ ಪೂರ್ವಕ್ಕೆ ನೀರು ಹಾಯಿಸೋದು ನಿಮಗೆ ಸುಲಭ ಆಯ್ತದೆ, ಆ ಕಡೆಯಿಂದ ಹರ್ಕೊಬರೋಕ್ಕೆ. ಆದ್ದರಿಂದನೇ ಪ್ರತಿಯೊಬ್ಬರು ಜಮೀನುಗಳಲ್ಲಿ ನೀವು ಇದನ್ನ ಅಳವಡಿಸ್ಕೊಂಡಿದ್ದೆ ಆದರೆ ನಿಮ್ಮ ಜಮೀನಲ್ಲಿ ನೀವೇ ಬೇಕಾದ್ರೆ ಚೆಕ್ ಮಾಡಿದ್ದೆ ಆದರೆ ನಿಮಗೆ ಅನುಭವ ಆಯ್ತದೆ. ಇವೆಲ್ಲ ತಿಳ್ಕೊಬೇಕಂದ್ರೆ ನನ್ನ ಸ್ನೇಹಿತರಿಗೆ ನಾನು ತಿಳಿಸ್ತಾ ಇದ್ದೀನಿ ನನ್ನ ಸ್ನೇಹಿತರೆ.